ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಮಾತುಕತೆ ಮುರಿದು ಬಿದ್ದ ಬೆನ್ನಲ್ಲೇ ಮಿಡಲ್ ಈಸ್ಟ್ನಲ್ಲಿ ಕ್ಷಣಕ್ಕೊಂದು ಹೈ ಡ್ರಾಮಾ ನಡೀತಾ ಇದೆ. ಇರಾನ್ನಲ್ಲಿ ಈಗಿರೋ ಸರ್ಕಾರವನ್ನೇ ಕಿತ್ತು ಬಿಸಾಕ್ತೀವಿ, ಅಲ್ಲಿವರೆಗೂ ನಮ್ಮ ಮಿಷನ್ ನಿಲ್ಲಲ್ಲ ಅಂತ ಮೊಸಾದ್ ಓಪನ್ ಆಗಿ ವಾರ್ನಿಂಗ್ ಕೊಟ್ಟಿದೆ. ಇನ್ನೊಂದ್ ಕಡೆ ಯುದ್ಧದ ಟೆನ್ಷನ್ ನಲ್ಲಿದ್ದ ಇಸ್ರೇಲ್ಗೆ ಇಟಲಿ ದೊಡ್ಡ ಆಘಾತ ಕೊಟ್ಟಿದೆ. ಇಸ್ರೇಲ್ ಜೊತೆಗಿದ್ದ ಮಹತ್ವದ ರಕ್ಷಣಾ ಒಪ್ಪಂದವನ್ನೇ ಕ್ಯಾನ್ಸಲ್ ಮಾಡಿದೆ. ಇತ್ತ ದೇಶದಲ್ಲಿ ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ಹಾಗೂ ಮಹಿಳಾ ಮೀಸಲಾತಿ ಮಸೂದೆಯಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗಿದೆ. ಎಲ್ಲವನ್ನ ಒನ್ ಬೈ ಒನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಮೊಸಾದ್ ಇರಾನ್ಗೆ ಕೊಟ್ಟಿರೋ ವಾರ್ನಿಂಗ್ ನಿಂದ ಶುರು ಮಾಡೋಣ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದ ಬಗ್ಗೆ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ ಮುಖ್ಯಸ್ಥ ಡೇವಿಡ್ ಬಾರ್ನಿಯಾ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇರಾನ್ ನಲ್ಲಿ ಈಗಿರೋ ಸರ್ಕಾರ ಪತನ ಆಗೋವರೆಗೂ ನಮ್ಮ ಮಿಷನ್ ಮುಗಿಯಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ರೆಜಿಮ್ ಚೇಂಜ್ ಆಗೋ ತನಕ ನಾವು ನಿಲ್ಸಲ್ಲ ಅಂತ. ಯಾರು ನಿಲ್ಸಿದ್ರು ಮೊಸಾದ್ ನಿಲ್ಸಲ್ಲ ಅಂತ. ಇತ್ತೀಚೆಗೆ ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ಕ್ಯಾಂಪೇನ್ ವೇಳೆ ತೆಹರಾನ್ನ ಹೃದಯ ಭಾಗದಲ್ಲಿ ಮೊಸಾದ್ ಆಪರೇಟ್ ಮಾಡಿತ್ತು. ನಾವು ವಾಯುಪಡೆಗೆ ನಿಖರವಾಗಿರೋ ಗುಪ್ತಚರ ಮಾಹಿತಿ ಕೊಡ್ತಾ ಇದ್ವಿ. ಹಾಗೆ ಇಸ್ರೇಲ್ಗೆ ಅಪಾಯಕಾರಿಯಾಗಿದ್ದ ಇರಾನ್ನ ಮಿಸೈಲ್ಗಳನ್ನ ಪುಡಿಗಟ್ಟಿದ್ವಿ. ಆದರೆ ನಮ್ಮ ಮಿಷನ್ ಇಲ್ಲಿಗೆ ಮುಗುದಿಲ್ಲ. ಸದ್ಯ ಯುದ್ಧ ಸ್ಟಾಪ್ ಆಗಿದ್ರು ಕೂಡ ನಮ್ಮ ಆಪರೇಷನ್ ಇನ್ನೂ ನಡೀತಾ ಇದೆ. ದಾಳಿ ನಿಂತಿದ್ರು ಇರಾನ್ನಲ್ಲಿ ನಮ್ಮ ಕಾರ್ಯಾಚರಣೆ ಮುಂದುವರಿಸಿ ನಮಗೆ ಬೇಕಾದ ರಿಸಲ್ಟ್ ಪಡೆಯೋಕೆ ಮೊದಲೇ ಪ್ಲಾನ್ ಆಗಿತ್ತು. ಇರಾನ್ನಲ್ಲಿ ಯಾವಾಗ ಮೂಲಭೂತವಾದಿ ಆಡಳಿತ ರಿಪ್ಲೇಸ್ ಆಗುತ್ತೋ ಆಗಲೇ ನಮ್ಮ ಮಿಷನ್ ಎಂಡ್ ಆಗೋದು. ಇರಾನ್ನಲ್ಲಿ ರೆಜಿಮ್ ಚೇಂಜ್ ನಮ್ಮ ಮಿಷನ್. ನಮ್ಮ ಅಸ್ತಿತ್ವಕ್ಕೆ ಅಪಾಯ ಇರೋ ತನಕ ನಾವು ಸುಮ್ಮನೆ ಕೂರಲ್ಲ ಅಂತ ಮೊಸಾದ್ ಚೀಫ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಮಲ್ಟಿಪಲ್ ಫ್ರಂಟ್ ನಲ್ಲಿ ಹೊಡೆದಾಡ್ತಿರೋ ಇಸ್ರೇಲ್ಗೆ ಈಗ ಇಟಲಿ ದೊಡ್ಡ ಆಘಾತ ಕೊಟ್ಟಿದೆ. ಇಸ್ರೇಲ್ ಜೊತೆಗಿದ್ದ ಡಿಫೆನ್ಸ್ ಅಗ್ರಿಮೆಂಟ್ ಅನ್ನ ಇಟಲಿ ಕ್ಯಾನ್ಸಲ್ ಮಾಡಿದೆ. ಈಗಿರೋ ಪರಿಸ್ಥಿತಿಯಲ್ಲಿ ಒಪ್ಪಂದವನ್ನ ಆಟೋಮ್ಯಾಟಿಕಲಿ ರಿನ್ಯೂ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಇಟಲಿ ಪ್ರೈಮ್ ಮಿನಿಸ್ಟರ್ ಜಾರ್ಜಿಯಾ ಮೆಲನಿ ಹೇಳಿಕೆ ಕೊಟ್ಟಿದ್ದಾರೆ. 2003ರಲ್ಲಿ ಆಗಿನ ಪ್ರಧಾನಿ ಸಿಲ್ವಿಯೋ ಬರ್ಲುಸ್ಕೋನಿ ಟೈಮ್ನಲ್ಲಿ ಈ ಒಪ್ಪಂದ ಆಗಿತ್ತು. 2005ರಲ್ಲಿ ಇದು ಅಪ್ರೂವ್ ಆಗಿತ್ತು. ಪ್ರತಿ 5 ವರ್ಷಕ್ಕೊಮ್ಮೆ ಆಟೋಮ್ಯಾಟಿಕಲಿ ರಿನ್ಯೂ ಆಗ್ತಾ ಇತ್ತು. ಈ ಡೀಲ್ ಮೂಲಕ 2 ರಾಷ್ಟ್ರಗಳು ಮಿಲಿಟರಿ ಟೆಕ್ನಾಲಜಿ, ಎಕ್ವಿಪ್ಮೆಂಟ್ಸ್, ಎಜುಕೇಷನ್, ಟ್ರೈನಿಂಗ್ ಹಾಗೂ ವೆಪನ್ಸ್ ರಿಸರ್ಚ್ನಲ್ಲಿ ಪರಸ್ಪರ ಹೆಲ್ಪ್ ಮಾಡ್ಕೊಳ್ತಾ ಇದ್ರು. ಆದರೆ ಇಟಲಿ ಈಗ ಇಷ್ಟು ದೊಡ್ಡ ನಿರ್ಧಾರ ತಗೊಳ್ಳೋಕೆ ಹಲವು ಕಾರಣಗಳಿವೆ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದ್ದಾರೆ. ಲೆಬನಾನ್ ಅಲ್ಲಿರೋ ತಮ್ಮ ಶಾಂತಿ ಪಾಲನಾ ಪಡೆಗಳ ಮೇಲೆನೆ ಇಸ್ರೇಲ್ ಫೈರ್ ಮಾಡಿದೆ ಮತ್ತು ಲೆಬನಾನ್ನ ನಾಗರಿಕರ ಮೇಲೆ ಆಗ್ತಿರೋ ದಾಳಿನ ಒಪ್ಪಲ್ಲ ಅಂತ ಇಟಲಿ ಫುಲ್ ಗರಂ ಆಗಿತ್ತು. ಇನ್ನೊಂದು ಕಡೆ ಇಸ್ರೇಲ್ ಯುದ್ಧದ ವಿರುದ್ಧ ಇಟಲಿ ಜನರೇ ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ರು. ಇದರಿಂದ ಮೆಲನಿ ಸರ್ಕಾರದ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಇತ್ತು. ಇಸ್ರೇಲ್ ಲಿಮಿಟ್ಸ್ ಅನ್ನ ಕ್ರಾಸ್ ಮಾಡ್ತಿದೆ, ಅವ್ರ ಮೇಲೆ ಯುರೋಪಿಯನ್ ಯೂನಿಯನ್ ಸ್ಯಾಂಕ್ಷನ್ಸ್ ಹಾಕಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಮೆಲನಿ ವಿಶ್ವಸಂಸ್ಥೆಯಲ್ಲೇ ಗುಡುಗಿದ್ರು. ಅಷ್ಟೇ ಅಲ್ಲ, ಇರಾನ್ ನತ್ತ ಹೋಗ್ತಾ ಇದ್ದ ಅಮೆರಿಕದ ಯುದ್ಧ ವಿಮಾನಗಳಿಗೆ ಇಟಲಿ ತಮ್ಮ ಮಿಲಿಟರಿ ಬೇಸ್ ನಲ್ಲಿ ಲ್ಯಾಂಡ್ ಆಗೋಕ್ಕೂ ಪರ್ಮಿಷನ್ ಕೊಟ್ಟಿರಲಿಲ್ಲ. ನಿಮ್ಮ ಹೊಡೆದಾಟಕ್ಕೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳಿ. ಇದೆಲ್ಲದರ ಮುಂದುವರೆದ ಭಾಗವಾಗಿ ಈಗ ಡಿಫೆನ್ಸ್ ಒಪ್ಪಂದವನ್ನ ಕ್ಯಾನ್ಸಲ್ ಮಾಡಿ ಇಸ್ರೇಲ್ಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಜಾರ್ಜಿಯಾ ಮೆಲನಿ. ಏನೋ ಸ್ನೇಹಿತರೆ, ಬ್ಯೂಟಿಫುಲ್ ಭೂತಾನ್ಗೆ ಪ್ರವಾಸ ಹೋಗೋ ಆಸಕ್ತಿ ನಿಮಗಿದ್ರೆ ಇಲ್ಲಿದೆ ಡೀಟೇಲ್ಸ್. ಯಾವುದೇ ಅಲ್ಲಿಗೆ ಪಾಸ್ಪೋರ್ಟ್ ಕೂಡ ಬೇಕಾಗಿಲ್ಲ ಭೂತಾನ್ಗೆ ಹೋಗಕ್ಕೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇಲ್ಲಿದೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಇನ್ನು ಅಮೆರಿಕ ಮತ್ತು ಇರಾನ್ ನಡುವೆ ಮೊದಲನೇ ರೌಂಡ್ ಮಾತುಕತೆ ಫೇಲ್ ಆಗಿ ಅಮೆರಿಕ ಬ್ಲಾಕೇಡ್ ಹಾಕಿದ್ರು ಕೂಡ ಈ ವೀಕೆಂಡ್ ನಲ್ಲಿ ಮತ್ತೆ ಇಸ್ಲಾಮಾಬಾದ್ ನಲ್ಲಿ ಮೀಟಿಂಗ್ ಆಗುತ್ತೆ ಅಂತ ಹೇಳಲಾಗ್ತಿದೆ. ಶುಕ್ರವಾರದಿಂದ ಭಾನುವಾರದ ಒಳಗಡೆ 2 ಕಡೆ ಟೀಮ್ಗಳು ಮತ್ತೆ ಸೇರಬಹುದು ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಇನ್ನೊಂದ್ ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಕಡೆಯಿಂದ ನಮಗೆ ಕಾಲ್ ಬಂದಿತ್ತು, ಅವರು ಡೀಲ್ ಮಾಡ್ಕೊಳ್ಳೋಕೆ ರೆಡಿ ಇದ್ದಾರೆ, ಆದ್ರೆ ಯಾವುದೇ ಕಾರಣಕ್ಕೂ ಅವರಿಗೆ ನ್ಯೂಕ್ಲಿಯರ್ ವೆಪನ್ ಮಾಡ್ಕೊಳ್ಳೋಕೆ ನಾವು ಬಿಡೋದಿಲ್ಲ ಅನ್ನೋ ಹೇಳಿಕೆಯನ್ನ ಮತ್ತೆ ರಿಪೀಟ್ ಮಾಡಿದ್ದಾರೆ. ಈತ ಮೀಟಿಂಗ್ ಲೀಡ್ ಮಾಡಿದ್ದ ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ಕೂಡ ಮಾತುಕತೆಯಲ್ಲಿ ಒಳ್ಳೆ ಪ್ರೋಗ್ರೆಸ್ ಆಗಿದೆ ಅಂತ ಹೇಳಿದ್ರು. ಹಾಗೆ ಏಪ್ರಿಲ್ 21ಕ್ಕೆ ಮುಗಿಯಲಿರೋ ಫೈರ್ ಡೆಡ್ ಲೈನ್ಗೂ ಮುಂಚೆನೆ ಇರಾನ್ ಜೊತೆ ಇನ್ನೊಂದು ರೌಂಡ್ ಫೇಸ್ ಟು ಫೇಸ್ ಮೀಟಿಂಗ್ ಮಾಡೋ ಬಗ್ಗೆ ಟ್ರಂಪ್ ಸರ್ಕಾರದ ಅಧಿಕಾರಿಗಳು ಕೂಡ ಇಂಟರ್ನಲ್ ಆಗಿ ಚರ್ಚೆ ಮಾಡ್ತಿದ್ದಾರೆ. ಅಂದ ಹಾಗೆ ಸೋಮವಾರದಿಂದಲೇ ಇರಾನ್ ಪೋರ್ಟ್ ಗಳಿಗೆ ಹೋಗೋ ಮತ್ತು ಬರೋ ಹಡಗುಗಳಿಗೆ ಅಮೆರಿಕ ಬ್ಲಾಕೇಡ್ ಹಾಕಿದೆ. ಆದರೆ ಇದುವರೆಗೂ ಯಾವುದೇ ಹಡಗಿನ ಮೇಲೆ ದಾಳಿ ಮಾಡಿಲ್ಲ. ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ನೋಡಿ ಇನ್ನೊಂದು ಶಾಂತಿ ಸಭೆ ಆಗತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಇರಾನ್ ಕಡೆಯಿಂದ ಇದುವರೆಗೂ ಯಾವುದೇ ಅಂತ ಪ್ರತಿಕ್ರಿಯೆ ಬಂದಿಲ್ಲ. ಇರಾನ್ ಸರ್ಕಾರಿ ನ್ಯೂಸ್ ಏಜೆನ್ಸಿ IRNA ಈ ಬಗ್ಗೆ ರಿಪೋರ್ಟ್ ಮಾಡಿದೆ. ಇಸ್ಲಾಮಾಬಾದ್ ಅಥವಾ ಬೇರೆ ಯಾವುದೇ ಜಾಗದಲ್ಲಿ ಮೀಟಿಂಗ್ ಮಾಡೋ ಬಗ್ಗೆ ಇನ್ನೂ ನಮ್ಮ ನಡುವೆ ಒಪ್ಪಂದ ಆಗೇ ಇಲ್ಲ ಅಂತ ಇರಾನ್ನ ಡಿಪ್ಲೊಮ್ಯಾಟ್ಸ್ ಕ್ಲಿಯರ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ 2ನೇ ಸುತ್ತಿನ ಮೀಟಿಂಗ್ ನಿಜವಾಗ್ಲೂ ನಡೆಯುತ್ತಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ಇದೆ. ಲಾಸ್ಟ್ ಟೈಮ್ ಕೂಡ ಅಷ್ಟೇ ಇರಾನ್ ಅವರು ಲಾಸ್ಟ್ ಮೂಮೆಂಟ್ ತನಕ ವೀಕೆಂಡ್ ಹತ್ರ ಬರೋ ತನಕ ನಾವು ಹೋಗಲ್ಲ ಅಂತಾನೆ ಹೇಳ್ತಿದ್ರು. ಆ ಕಡೆ JD ವ್ಯಾನ್ಸ್ ಬೇಗನೆ ಹೊರಡ್ಬೇಕಲ್ಲ ಅಮೆರಿಕದಿಂದ, ಫುಲ್ ಕನ್ಫ್ಯೂಷನ್ ಅಲ್ಲಿ ಹೊರಟಿದ್ರು ಪಾಕಿಸ್ತಾನ ಕಡೆಗೆ.
ಇವರು ಪಕ್ಕದ ಮನೆ ಅಲ್ವಾ ಪಾಕಿಸ್ತಾನ ಇರಾನ್ನವರಿಗೆ, ಲಾಸ್ಟ್ ಮೂಮೆಂಟಲ್ಲಿ ಹೊರಟು ಹೋಗಿ ಕೂತ್ಕೊಂಡು ವೀಕೆಂಡಲ್ಲಿ ಮೀಟಿಂಗಲ್ಲಿ ಮುಂದೆ ಕೂತ್ಕೊಂಡಿದ್ರು ಅಮೆರಿಕನ್ಸ್ ಮುಂದೆ. ಸೊ ಈ ಸಲ ಏನು ಮಾಡ್ತಾರೆ ನೋಡಬೇಕು. ಈ ನಡುವೆ PM ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಫೋನ್ ಕಾಲ್ನಲ್ಲಿ ಮಾತುಕತೆ ನಡೆದಿದೆ. ಸಣ್ಣ ಪುಟ್ಟ ಡ್ಯೂರೇಷನ್ ಅಲ್ಲ ಇದು, 40 ನಿಮಿಷಗಳಿಗೂ ಅಧಿಕ ಕಾಲ ಸುದೀರ್ಘವಾದ ಫೋನ್ ಕಾಲ್ ನಡೆದಿದೆ. ಈ ವರ್ಷದಲ್ಲಿ ಇದು 3ನೇ ಫೋನ್ ಕಾಲ್ PM ಮೋದಿ ಮತ್ತು ಟ್ರಂಪ್ ನಡುವೆ. ಆದ್ರೆ ಸೀಸ್ ಫೈರ್ ಆದ್ಮೇಲೆ, ಕದನ ವಿರಾಮ ಆದ್ಮೇಲೆ ಇದು ಮೊದಲ ಫೋನ್ ಕಾಲ್. ಆಬ್ವಿಯಸ್ಲಿ ಮಿಡಲ್ ಈಸ್ಟ್ ನ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆಯಾಗಿರುತ್ತೆ. ಹಾಗೆ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧದ ಬಗ್ಗೆ ಕೂಡ ಇಲ್ಲಿ ಚರ್ಚೆಯಾಗಿದೆ. ಮತ್ತೊಂದು ಕಡೆ ಅಮೆರಿಕ ಹೇರಿರೋ ನೌಕಾ ದಿಗ್ಬಂಧನದ ವಿರುದ್ಧ ಇರಾನ್ ಈಗ ವಿಶ್ವಸಂಸ್ಥೆ ಮೆಟ್ಟಿಲೇರಿದೆ. ಅಮೆರಿಕದ ಈ ನಡೆ ಇರಾನ್ನ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯ ಉಲ್ಲಂಘನೆ, ಇದನ್ನ ಖಂಡಿಸ್ತೀವಿ ಅಂತ ವಿಶ್ವಸಂಸ್ಥೆಯಲ್ಲಿರೋ ಇರಾನ್ ರಾಯಭಾರಿ ಅಮೀರ್ ಸಯೀದ್ ಇರ್ವಾನಿ ಹೇಳಿದ್ದಾರೆ. ಈ ಬಗ್ಗೆ ವಿಶ್ವಸಂಸ್ಥೆ ಮುಖ್ಯಸ್ಥ ಆಂಟೋನಿಯೋ ಗುಟೆರಸ್ ಅವರಿಗೆ ಪತ್ರ ಬರೆದು ಅಮೆರಿಕ ವಿರುದ್ಧ ಕ್ರಮ ಜರುಗಿಸುವಂತೆ ಆಗ್ರಹ ಮಾಡಿದ್ದಾರೆ. ಅಮೆರಿಕ ಇರಾನ್ ಬಂದರುಗಳಿಗೆ ಬರೋ ಹಡಗು ಸಂಚಾರವನ್ನ ತಡೆಯೋಕೆ ಪ್ರಯತ್ನಿಸಿ ನಮ್ಮ ಸಾರ್ವಭೌಮ ಹಕ್ಕುಗಳ ವಿರುದ್ಧ ಹಸ್ತಕ್ಷೇಪ ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ಕಾನೂನು ಅಡಿಯಲ್ಲಿ ಇತರ ರಾಷ್ಟ್ರಗಳ ಹಕ್ಕುಗಳನ್ನ ಮತ್ತು ನ್ಯಾಯಸಮ್ಮತವಾದ ಸಮುದ್ರ ವ್ಯಾಪಾರವನ್ನ ಉಲ್ಲಂಘಿಸ್ತಾ ಇದೆ ಅಂತೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏನೋ ದಾಳಿ ನಿಲ್ಲಿಸಿ ಅಂತ ಹೇಳಿದಕ್ಕೆ ಪೋಪ್ ಲಿಯೋ ವಿರುದ್ಧ ಡೊನಾಲ್ಡ್ ಟ್ರಂಪ್ ವಾಗ್ದಾಳಿ ಮಾಡಿದ್ರು. ಇದಕ್ಕೀಗ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ರಿಯಾಕ್ಟ್ ಮಾಡಿ ಪೋಪ್ ಪರವಾಗಿ ನಿಂತಿದ್ದಾರೆ. ಗೌರವಾನ್ವಿತ ಪೋಪ್ ಅವರು, ಲಿಯೋ ಅವರು, ಹಿಸ್ ಹೋಲಿನೆಸ್ ಪೋಪ್ ಲಿಯೋ, ನಿಮಗೆ ತೋರಿದ ಅಗೌರವವನ್ನು ಖಂಡಿಸ್ತೀನಿ. ಟ್ರಂಪ್ ನಿಮಗೆ ಅವಮಾನ ಮಾಡಿಬಿಟ್ಟಿದ್ದಾರೆ. ಶಾಂತಿ ಮತ್ತು ಸಹೋದರತ್ವದ ಪ್ರವಾದಿ ಯೇಸು ಕ್ರಿಸ್ತರಿಗೆ ಅಗೌರವ ಮಾಡ್ತಿದ್ದಾರೆ ಟ್ರಂಪ್. ಅಂದರೆ ಹೆಸರು ಹೇಳಿಲ್ಲ, ಇಂಡೈರೆಕ್ಟ್ ಆಗಿ. ಅದನ್ನು ಯಾವ ಕಾರಣಕ್ಕೂ ಕೂಡ ಒಪ್ಪೋಕೆ ಸಾಧ್ಯ ಇಲ್ಲ. ನಿಮಗೆ ಪೋಪ್ ಅವರೇ, ಅಲ್ಲಾಹು ಅವರ ಆಶೀರ್ವಾದ ಇರಲಿ ಅಂತ ಪೆಜೆಶ್ಕಿಯಾನ್ ಪೋಸ್ಟ್ ಹಾಕಿದ್ದಾರೆ. ಇದರ ಬೆನ್ನಲ್ಲೇ ಪೋಪ್ ಲಿಯೋ ಪುನಃ ಟ್ರಂಪ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಎಲ್ಲ ರಾಷ್ಟ್ರದಲ್ಲೂ ಶಾಂತಿ ಇರಬೇಕು ಅಂತ ದೇವರು ಬಯಸ್ತಾರೆ. ಶಾಂತಿ ಅಂದರೆ ಕೇವಲ ಯುದ್ಧ ನಿಲ್ಲೋದು ಮಾತ್ರ ಅಲ್ಲ, ನಿಜವಾದ ಶಾಂತಿ ಅಂದರೆ ನ್ಯಾಯ ಮತ್ತು ಎಲ್ಲರನ್ನ ಗೌರವದಿಂದ ನೋಡೋದ್ರಿ ಅಂತ ಹೇಳಿ ಪೋಪ್ ಟ್ರಂಪ್ಗೆ ಕ್ಲಾಸ್ ತಗೊಂಡಿದ್ದಾರೆ. ಮತ್ತೊಂದು ಕಡೆ ಅಮೆರಿಕ ಇಸ್ರೇಲ್ ಮಾಡಿರೋ ದಾಳಿಯಿಂದ ಇರಾನ್ನಲ್ಲಿ $270 ಬಿಲಿಯನ್ ಲಾಸ್ ಆಗಿದೆ. ಅದಕ್ಕೆ ಪರಿಹಾರ ಕೊಡಬೇಕು ಅಮೆರಿಕ ನಮಗೆ ಅಂತ ಇರಾನ್ ಡಿಮಾಂಡ್ ಮಾಡಿದೆ. ಇರಾನ್ ಸರ್ಕಾರದ ವಕ್ತಾರೆ ಫಾತಿಮಾ ಮೊಹಜರಾನಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಇಸ್ಲಾಮಾಬಾದ್ನಲ್ಲಿ ನಡೆದ ಮಾತುಕತೆಯಲ್ಲೂ ಈ ಪರಿಹಾರ ಕೇಳೋದ್ರ ಬಗ್ಗೆ ನಮ್ಮ ಟೀಮ್ ಗಟ್ಟಿಯಾಗಿ ಚರ್ಚೆ ಮಾಡಿದೆ ಅಂತ ಹೇಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಕತರ್ ಇರಾನ್ಗೆ ಹಣ ಕೊಟ್ಟ ಮೇಲೆ ದಾಳಿಗಳು ನಿಂತಿವೆ ಅನ್ನೋ ವರದಿಗಳು ಹರಿದಾಡಿದ್ವು. ಆದರೆ ಕತರ್ ಇದನ್ನು ತಳ್ಳಿ ಹಾಕಿದೆ. ನಾವು ಯಾವುದೇ ಪೇಮೆಂಟ್ ಮಾಡಿಕೊಂಡು ಇರಾನ್ ಜೊತೆ ರಾಜಿಯಾಗಿ ದಾಳಿ ನಿಲ್ಲಿಸಿ ಅಂತ ಹೇಳಿ ದುಡ್ಡು ಕೊಟ್ಟಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಟ್ಟಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಯುದ್ಧ ನಡೆದ ಅಷ್ಟು ದಿನವೂ ಇರಾನ್ ನಮ್ಮ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾನೆ ಇತ್ತು. ಕೇವಲ ಸೀಸ್ ಫೈರ್ ಜಾರಿಗೆ ಬಂದ ಮೇಲೆ ಮಾತ್ರ ದಾಳಿಗಳು ನಿಂತಿದ್ದಾವೆ ಹೊರತು ಯಾವುದೇ ಮಾತುಕತೆ ನಡೆದು ಪೇಮೆಂಟ್ ಎಲ್ಲ ಆಗಿ ದಾಳಿ ನಿಂತಿರೋದಲ್ಲ ಅಂತ ಕತರ್ ವಿದೇಶಾಂಗ ಇಲಾಖೆ ಕನ್ಫರ್ಮೇಷನ್ ಅಥವಾ ಒಂದು ಕ್ಲಾರಿಫಿಕೇಶನ್ ತರ ಕೊಟ್ಟಿದ್ದಾರೆ. ಟ್ರಂಪ್ ಟ್ಯಾರಿಫ್ ಬೆದರಿಕೆಗೆ ಚೈನಾ ಪ್ರತಿಕ್ರಿಯೆ ಕೊಟ್ಟಿದೆ. ಇರಾನ್ಗೆ ಶಸ್ತ್ರಾಸ್ತ್ರ ಕೊಟ್ಟರೆ 50% ಟ್ಯಾರಿಫ್ ಆಗ್ತೀನಿ ಅಂತ ಟ್ರಂಪ್ ಹೇಳಿದ್ರಲ್ಲ, ಅದಕ್ಕೆ ನಾವು ಇರಾನ್ಗೆ ಶಸ್ತ್ರಾಸ್ತ್ರ ಕೊಡ್ತಿಲ್ಲ, ಹಂಗಿದ್ದು ಅಮೆರಿಕ ಮತ್ತೆ ಎಕ್ಸ್ಟ್ರಾ ಟ್ಯಾರಿಫ್ಸ್ ಅನ್ನ ಹಾಕಿದ್ರೆ ನಾವು ತಕ್ಕ ತೆರಿಗೆಟು ಕೊಡ್ತೀವಿ ಅವರಿಗೆ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ ಚೈನಾದವರು. ಏನೋ ಮಿಡಲ್ ಈಸ್ಟ್ ಉದ್ವಿಗ್ನತೆ ನಡುವೆ ಇಸ್ರೇಲ್ ವಿದೇಶಾಂಗ ಸಚಿವ ಗಿಡಿಯಾನ್ ಸಾರ್ ಮತ್ತು ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ನಡುವೆ ಫೋನ್ ಕಾಲ್ನಲ್ಲಿ ಮಾತುಕತೆಯಾಗಿದೆ. ಇರಾನ್, ಲೆಬನಾನ್ ಮತ್ತು ಹಾರ್ಮುಜ್ ಜಲಸಂಧಿ ಬಗ್ಗೆ ಇಬ್ಬರು ನಾಯಕರು ಚರ್ಚೆ ಮಾಡಿದ್ದಾರೆ. ಹಾರ್ಮುಜ್ ಮಾರ್ಗದಲ್ಲಿ ಇರಾನ್ ನಡೆಸ್ತಾ ಇರೋ ಆರ್ಥಿಕ ಭಯೋತ್ಪಾದನೆಯಿಂದ ಹಡಗುಗಳ ಸಂಚಾರಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ ಇಸ್ರೇಲ್ ದೂರಿದೆ. ಇದು ಕೇವಲ ಇಸ್ರೇಲ್ ಅಷ್ಟೇ ಅಲ್ಲ, ಭಾರತದ ವ್ಯಾಪಾರಕ್ಕೂ ಹೊಡೆತ ಕೊಡುತ್ತೆ. ಹಾಗಾಗಿ ಇಲ್ಲಿ ಮುಕ್ತ ಹಡಗು ಸಂಚಾರಕ್ಕೆ ಎಲ್ಲರೂ ಸೇರಿ ಕ್ರಮ ತಗೋಬೇಕು ಅಂತ ಗಿಡಿಯಾನ್ ಸಾರ್ ಜೈಶಂಕರ್ಗೆ ಹೇಳಿದ್ದಾರೆ. ಅಲ್ಲದೆ ಇರಾನ್ ಅಣ್ವಸ್ತ್ರ ತಯಾರಿಸಬಾರದು ಅನ್ನೋ ಅಮೆರಿಕದ ನಿಲುವು ಇಡೀ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ನಿರ್ಣಾಯಕ ಅಂತ ಗಿಡಿಯಾನ್ ಸಾರ್ ಹೇಳಿದ್ದಾರೆ. ಏನೋ ದೇಶದಲ್ಲಿ ಬೃಹತ್ ರಾಜಕೀಯ ಬದಲಾವಣೆಗೆ ಕಾರಣ ಆಗೋ ಡಿಲಿಮಿಟೇಷನ್ ಅಥವಾ ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ಹಾಗೂ ಮಹಿಳಾ ಮೀಸಲಾತಿ ಮಸೂದೆ ವಿಚಾರದಲ್ಲಿ ದೊಡ್ಡ ಬೆಳವಣಿಗೆ ಆಗಿದೆ. ಕ್ಷೇತ್ರಗಳ ಮರು ವಿಂಗಡಣೆ ಸಂಬಂಧ ಕರಡು ಪ್ರತಿಯನ್ನು ರಿಲೀಸ್ ಮಾಡಿ ಎಲ್ಲ ಸಂಸದರುಗಳಿಗೆ ಕೊಡಲಾಗಿದೆ. ಈ ಡ್ರಾಫ್ಟ್ನಲ್ಲಿ ಈಗಿರೋ 543 ಲೋಕಸಭಾ ಕ್ಷೇತ್ರಗಳನ್ನು ಗರಿಷ್ಠ 850ಕ್ಕೆ ಏರಿಸೋ ಪ್ರಸ್ತಾವನೆ ಇದೆ. ಇದರಲ್ಲಿ 815 ಸೀಟುಗಳು ರಾಜ್ಯಗಳಿಗೆ ಹಾಗೂ 35 ಸೀಟುಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮೀಸಲಿಡಲಾಗುತ್ತೆ. ಇದೇ ಗುರುವಾರ ಸಂಸತ್ನಲ್ಲಿ ಈ ಸಂಬಂಧ ಮಹತ್ವದ ಬಿಲ್ ಮಂಡನೆಯಾಗುವ ನಿರೀಕ್ಷೆ ಇದೆ. ಸ್ಪೆಷಲ್ ಸೆಷನ್ ಕರೆದಿದ್ದಾರೆ ಅದಕ್ಕೋಸ್ಕರ. ಸದ್ಯ ನಮ್ಮಲ್ಲಿರೋ ಲೋಕಸಭಾ ಕ್ಷೇತ್ರಗಳ ಲೆಕ್ಕಾಚಾರ 1971 ಜನಗಣತಿ ಆಧಾರದ ಮೇಲಿದೆ. ಈ ಮೊದಲು 2026 ನಂತರ ನಡೆಯೋ ಜನಗಣತಿ ಆಧಾರದ ಮೇಲೆ ಡಿಲಿಮಿಟೇಷನ್ ಮಾಡೋಕೆ ನಿರ್ಧಾರ ಮಾಡಲಾಗಿತ್ತು. ಆದರೆ ಡ್ರಾಫ್ಟ್ನಲ್ಲಿ ಆ ಪಾಯಿಂಟ್ನ ಕೈ ಬಿಡಲಾಗಿದೆ. ಅದರ ಬದಲು ಡಿಲಿಮಿಟೇಷನ್ ಕಮಿಷನ್ ರಚಿಸಲಾಗ್ತಾ ಇದೆ. ಈ ಸಮಿತಿ ಯಾವ ಸೆನ್ಸಸ್ ಆಧಾರದಲ್ಲಿ ಡಿಲಿಮಿಟೇಷನ್ ಮಾಡಬೇಕು ಅಂತ ನಿರ್ಧಾರ ಮಾಡುತ್ತೆ.
ಜನಸಂಖ್ಯೆ ಆಧಾರದಲ್ಲಿ ಸೀಟ್ ಅಲಾಟ್ ಆದ್ರೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗಬಹುದು ಅನ್ನೋ ಆತಂಕ ಇತ್ತು. ಆದ್ರೆ ಯಾವ ಕಾರಣಕ್ಕೂ ಹಾಗಾಗಕ್ಕೆ ಬಿಡಲ್ಲ ಅಂತ ಹೇಳಿ PM ಮೋದಿ ಪಬ್ಲಿಕ್ ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಬಿಲ್ ನಲ್ಲಿ ಅದನ್ನ ಹೇಗೆ ಅಡ್ರೆಸ್ ಮಾಡಲಾಗ್ತಿದೆ ಅನ್ನೋದಕ್ಕೆ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ. ಜೊತೆಗೆ ಲೋಕಸಭೆ ವಿಧಾನಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕೊಡೋ ಬಿಲ್ ಕೂಡ ಮಂಡನೆಯಾಗಲಿದೆ. ಸಂವಿಧಾನಕ್ಕೆ 131ನೇ ತಿದ್ದುಪಡಿ ತರೋ ಮೂಲಕ ಈ ಎಲ್ಲಾ ಬದಲಾವಣೆ ಜಾರಿಯಾಗಲಿವೆ. 2029 ಮುಂದಿನ ಜನರಲ್ ಎಲೆಕ್ಷನ್, ಲೋಕಸಭಾ ಚುನಾವಣೆ, ಸಾರ್ವತ್ರಿಕ ಚುನಾವಣೆ ಅಲ್ಲಿಂದಲೇ ಅಧಿಕೃತವಾಗಿದ್ದು ಜಾರಿಗೆ ಬರೋ ಎಲ್ಲಾ ಲೆಕ್ಕಾಚಾರ ಇದೆ. ಈ ಎರಡು ಮಹತ್ವದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಕೆ ಏಪ್ರಿಲ್ 16ರಿಂದ 18ರವರೆಗೆ 3 ದಿನಗಳ ಸಂಸತ್ ವಿಶೇಷ ಅಧಿವೇಶನ ಕರೆಯಲಾಗಿದೆ. ಈ ವೇಳೆ ಸದನದಲ್ಲಿ ಕಡ್ಡಾಯವಾಗಿ ಹಾಜರಿರಬೇಕು ಅಂತ ಬಿಜೆಪಿ ತನ್ನೆಲ್ಲ ಮೆಂಬರ್ಗಳಿಗೆ ವಿಪ್ ಜಾರಿ ಮಾಡಿದೆ. ಆದರೆ ಬಿಲ್ಗಳ ಪ್ರಸ್ತಾವಕ್ಕೆ ವಿಪಕ್ಷಗಳು ಭಾರೀ ವಿರೋಧ ವ್ಯಕ್ತಪಡಿಸಿವೆ. ಇದೆಲ್ಲ ಪೊಲಿಟಿಕಲ್ ಗಿಮಿಕ್ ಅಷ್ಟೇ. ಏಪ್ರಿಲ್ 29ನೇ ತಾರೀಕು ವೆಸ್ಟ್ ಬೆಂಗಾಲ್ನಲ್ಲಿ ವೋಟಿಂಗ್ ಇದೆ. ಅದಾದ್ಮೇಲೆ ಬೇಕಾದರೆ ಮೋದಿ ಸರ್ವ ಪಕ್ಷಗಳ ಸಭೆ ಕರೀಲಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು, ಕಾಂಗ್ರೆಸ್ ಅಧ್ಯಕ್ಷರು, ಹೇಳಿಕೆಯನ್ನು ಕೊಟ್ಟರು. ಹೀಗಾಗಿ ಅಧಿವೇಶನದಲ್ಲಿ ವಿರೋಧ ಪಕ್ಷಗಳು ಇದಕ್ಕೆ ಸಪೋರ್ಟ್ ಮಾಡಲ್ಲ ಅಂತ ಬಿಜೆಪಿಗೆ ಆತಂಕ ಎದುರಾಗಿತ್ತು. ಹೀಗಾಗಿನೇ PM ಮೋದಿ ಖರ್ಗೆ ಅವರ ಮನವೊಲಿಕೆಗೆ ಪ್ರಯತ್ನ ಪಟ್ಟಿದ್ದಾರೆ. ಇಬ್ಬರು ನಾಯಕರು ಬಹಳ ಕ್ಲೋಸ್ ಆಗಿ ಶೇಕ್ ಹ್ಯಾಂಡ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ದಾರೆ. ಸಂಸತ್ ಆವರಣದಲ್ಲಿ ನಡೆದ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ವೇಳೆ ಕ್ಲೋಸ್ ಆಗಿ ಮಹಿಳಾ ಮೀಸಲಾತಿ ಮಸೂದೆ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಈ ಮಸೂದೆಗೆ ಸಪೋರ್ಟ್ ಮಾಡಬೇಕು, ಈ ವಿಚಾರದಲ್ಲಿ ಒಟ್ಟಾಗಿ ನಾವು ನಿಲ್ಲೋಣ ಅಂತ ಮೋದಿ ಖರ್ಗೆ ಅವರ ಬಳಿ ಕೇಳ್ಕೊಂಡಿದ್ದಾರೆ ಅಂತ. ಇನ್ನು ಅರುಣಾಚಲ ಪ್ರದೇಶದ ವಿಚಾರದಲ್ಲಿ ಚೈನಾ ಮತ್ತು ಭಾರತದ ನಡುವೆ ಮಾತಿನ ಯುದ್ಧ ಆಗಿದೆ. ಇತ್ತೀಚೆಗಷ್ಟೇ ಚೈನಾ ಅರುಣಾಚಲ ಪ್ರದೇಶದಲ್ಲಿರೋ ಜಾಗಗಳಿಗೆ ಹೊಸ ಹೆಸರುಗಳನ್ನು ಇಡೋಕೆ ಮುಂದಾಗಿತ್ತು. ಇದಕ್ಕೆ ಭಾರತ ಇಂಥ ಹೆಸರು ಬದಲಾಯಿಸೋ ಪ್ರಯತ್ನಗಳಿಂದ ವಾಸ್ತವ ಬದಲಾಗಲ್ಲ, ಅರುಣಾಚಲ ಪ್ರದೇಶ ಯಾವಾಗಲೂ ಭಾರತದ ಅವಿಭಾಜ್ಯ ಅಂಗ ಅಂತ ಹೇಳಿತ್ತು. ಇದಕ್ಕೀಗ ಚೀನಾ ವಿದೇಶಾಂಗ ವಕ್ತಾರ ಗುವೋ ಜಿಯಾಕುನ್ ಝಾಂಗ್ನಾನ್ ಅಂದರೆ ಅರುಣಾಚಲ ಪ್ರದೇಶವನ್ನ ಚೀನಾ ಆ ಹೆಸರಿಂದ ಕರೆಯುತ್ತೆ, ಅದು ಯಾವತ್ತೂ ಚೀನಾದ ಭೂಭಾಗ, ಸೋ ಕಾಲ್ಡ್ ಅರುಣಾಚಲ ಪ್ರದೇಶವನ್ನು ನಾವು ಯಾವತ್ತೂ ರೆಕಗ್ನೈಸ್ ಮಾಡೇ ಇಲ್ಲ. ಸದ್ಯ ಭಾರತ ಮತ್ತು ಚೈನಾ ಸಂಬಂಧ ಸ್ಥಿರವಾಗಿದೆ. ಭಾರತದೊಂದಿಗಿನ ಸಂಬಂಧವನ್ನು ಸುಧಾರಿಸಿಕೊಳ್ಳೋ ಚೀನಾದ ಪಾಲಿಸಿಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏನು ಕರ್ನಾಟಕದ PUC ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ. ಉಚಿತ ಪಠ್ಯ ಪುಸ್ತಕ ಯೋಜನೆಯನ್ನ PUCಗೂ ವಿಸ್ತರಿಸಿದೆ. 2026-27ನೇ ಸಾಲಿನಿಂದ ಸರ್ಕಾರಿ ಮತ್ತು ಅನುದಾನಿತ ಕಾಲೇಜುಗಳ ಸುಮಾರು 61 ಲಕ್ಷ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಬುಕ್ಸ್ ಸಿಗ್ತವೆ. ಜೊತೆಗೆ CET ಬರೆಯೋ ವಿಜ್ಞಾನ ವಿಭಾಗದ ಸ್ಟೂಡೆಂಟ್ಸ್ಗೆ ಮತ್ತೊಂದು ಅಪ್ಡೇಟ್ ಇದೆ. PUC ಎಕ್ಸಾಮ್ 1 ಮತ್ತು ಎಕ್ಸಾಮ್ 2 ನಲ್ಲಿ ನೀವು ಪಡೆದ ಅಂಕಗಳಲ್ಲಿ ಯಾವುದು ಅತಿ ಹೆಚ್ಚು ಇರುತ್ತೋ ಅದನ್ನೇ ಇನ್ನು ಮುಂದೆ CET ರ್ಯಾಂಕಿಂಗ್ಗೆ ಪರಿಗಣಿಸಲಾಗುತ್ತೆ. ಏನು ಕರ್ನಾಟಕ ಸರ್ಕಾರ ಡಯಟ್ ಕಾನ್ಶಿಯಸ್ ಆಗ್ಬಿಟ್ಟಿದೆ. ಸರ್ಕಾರಿ ಅಧಿಕಾರಿಗಳ ಆರೋಗ್ಯ ಕಾಪಾಡಬೇಕು ಚೆನ್ನಾಗಿ ಅಂತ ಹೇಳಿ ಸರ್ಕಾರಿ ಮೀಟಿಂಗ್ಗಳಲ್ಲಿ ಮುಂದೆ ಪೌಷ್ಟಿಕ ಆಹಾರ ಮತ್ತು ಸಿರಿಧಾನ್ಯ ಮಾತ್ರ ಇಡಬೇಕು ಅಂತ ಹೇಳಿ ಸೂಚನೆ ಕೊಡಲಾಗಿದೆ ಆರೋಗ್ಯ ಇಲಾಖೆ ಕಡೆಯಿಂದ. ಸರ್ಕಾರಿ ಮೀಟಿಂಗ್ಗಳಲ್ಲಿ ಎಣ್ಣೆಯಲ್ಲಿ ಕರಿದ ಅತಿ ಹೆಚ್ಚು ಸಕ್ಕರೆ ಇರುವ ಆಹಾರ ಕೊಡೋ ಹಾಗಿಲ್ಲ. ಬದಲಾಗಿ ಹಣ್ಣು, ತರಕಾರಿ, ಸಲಾಡ್, ಮೊಳಕೆ ಕಾಳು ಮತ್ತು ಸಿರಿಧಾನ್ಯದ ತಿಂಡಿ ಕೊಡಬೇಕು ಅಂತೇಳಿ ಸೂಚಿಸಲಾಗಿದೆ. ಅದರಲ್ಲೂ ದೊಡ್ಡ ಮಟ್ಟದ ಸರ್ಕಾರಿ ಪ್ರೋಗ್ರಾಂಗಳಲ್ಲಿ ಕನಿಷ್ಠ ಒಂದು ರಾಗಿ ಆಧಾರಿತ ತಿಂಡಿ ಇರಲೇಬೇಕು. ಬಿಳಿ ಅಕ್ಕಿ ಬೇಡ, ಬ್ರೌನ್ ರೈಸ್ ಬಳಸಬೇಕು. ನೀರಿಗೆ ಪ್ಲಾಸ್ಟಿಕ್ ಬಾಟಲಿ ಬದಲಿಗೆ ಲೋಹದ ಪಾತ್ರೆ ಬಳಸಬೇಕು ಅನ್ನೋ ಸೂಚನೆಯನ್ನು ಕೊಡಲಾಗಿದೆ. ಕಾರ್ಬೋನೇಟೆಡ್ ಡ್ರಿಂಕ್ಸ್ ಬದಲು ಗ್ರೀನ್ ಟೀ ಮತ್ತು ಮಜ್ಜಿಗೆಗೆ ಆದ್ಯತೆ ಕೊಡಬೇಕು. ಮಾಂಸಾಹಾರ ಕೊಡೋದಾದ್ರೆ ಕೊಡಿ, ಆದರೆ ಚೆನ್ನಾಗಿ ಬೇಯಿಸಿಬಿಟ್ಟು ಕೊಡಿ ಮಾಂಸ ಅಂತ ಹೇಳಿ ಸೂಚಿಸಲಾಗಿದೆ. ಏನು ರಾಜ್ಯ ಸರ್ಕಾರಿ ನೌಕರರ ಟ್ರಾನ್ಸ್ಫರ್ಗೆ ವರ್ಗಾವಣೆಗೆ ಸರ್ಕಾರ ಹೊಸ ಗೈಡ್ಲೈನ್ಸ್ ರಿಲೀಸ್ ಮಾಡಿದೆ. ಏಪ್ರಿಲ್ 15ರಿಂದ ಮೇ 31ರವರೆಗೆ ವರ್ಗಾವಣೆಗೆ ಅವಕಾಶ ಕೊಡಲಾಗಿದೆ. ಪ್ರತಿ ಇಲಾಖೆಯಲ್ಲಿ ಗರಿಷ್ಠ 6% ಸಿಬ್ಬಂದಿ ಮಾತ್ರ ವರ್ಗಾವಣೆ ಆಗಬಹುದು. ಗ್ರೂಪ್ ಎ ಮತ್ತು ಬಿ ಅಧಿಕಾರಿಗಳಿಗೆ ಒಂದೇ ಕಡೆ 2 ವರ್ಷ, ಗ್ರೂಪ್ ಸಿ ನೌಕರರಿಗೆ 4 ವರ್ಷ ಮತ್ತು ಗ್ರೂಪ್ ಡಿ ನೌಕರರಿಗೆ 7 ವರ್ಷಗಳ ಮಿನಿಮಮ್ ಸರ್ವಿಸ್ ಕಡ್ಡಾಯ ಇರುತ್ತೆ ಒಂದು ಜಾಗದಲ್ಲಿ ಅಂತ ಸರ್ಕಾರ ಹೇಳಿದೆ. ಪತಿ ಪತ್ನಿ ಪ್ರಕರಣ, ಗಂಭೀರ ಆರೋಗ್ಯ ಸಮಸ್ಯೆ ಹಾಗೂ ವಿಧವೆ ಅವಿವಾಹಿತ ಮಹಿಳೆಯರಿಗೆ ಟ್ರಾನ್ಸ್ಫರ್ನಲ್ಲಿ ಆದ್ಯತೆ ಸಿಗುತ್ತೆ. ಹಾಗೆ ಕಲ್ಯಾಣ ಕರ್ನಾಟಕ ಭಾಗದವರು 10 ವರ್ಷ ಬೇರೆ ಕಡೆ ಹೋಗೋ ಹಾಗಿಲ್ಲ ಹಾಗೂ ಉಪಚುನಾವಣೆ ಕರ್ತವ್ಯದಲ್ಲಿ ಇದ್ದವರಿಗೆ ಚುನಾವಣೆ ಮುಗಿಯೋ ತನಕ ವರ್ಗಾವಣೆ ಇರೋದಿಲ್ಲ ಅಂತ ಸರ್ಕಾರ ಹೇಳಿದೆ. ಇನ್ನು ಈ ಬಾರಿ ವರ್ಗಾವಣೆ ಅಧಿಕಾರವನ್ನ ಆಯಾ ಇಲಾಖೆಯ ಮಂತ್ರಿಗಳಿಗೆ ಮತ್ತು ನೇಮಕಾತಿ ಪ್ರಾಧಿಕಾರಗಳಿಗೆ ವಹಿಸಲಾಗಿದೆ. ಇನ್ನು ಕರ್ನಾಟಕದಲ್ಲಿ ಬರೋಬ್ಬರಿ 18,430 ಕೋಟಿ ರೂಪಾಯಿ ಹೂಡಿಕೆಯ 17 ಹೊಸ ಪ್ರಾಜೆಕ್ಟ್ಸ್ಗೆ ಸಿದ್ದು ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದರಿಂದ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಉದ್ಯೋಗ ಸೃಷ್ಟಿಯಾಗುತ್ತೆ ಅನ್ನೋ ಭರವಸೆ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿ, ದಕ್ಷಿಣ ಕನ್ನಡ, ಬೆಂಗಳೂರು ಸೇರಿದ ಹಾಗೆ 11 ಜಿಲ್ಲೆಗಳಲ್ಲಿ 15,000ಕ್ಕೂ ಅಧಿಕ ಜನರಿಗೆ ಜಾಬ್ ಸಿಗುತ್ತೆ. ಸ್ಟೀಲ್, ಸೆಮಿಕಂಡಕ್ಟರ್ ಮತ್ತು ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಈ ಇನ್ವೆಸ್ಟ್ಮೆಂಟ್ ಹರಿದು ಬರ್ತಾ ಇದೆ.
ಮುಖ್ಯವಾಗಿ ಬಳ್ಳಾರಿಯಲ್ಲಿ JSW 4,600 ಕೋಟಿ, ದಕ್ಷಿಣ ಕನ್ನಡದಲ್ಲಿ ಎನರ್ಜಿ ಟ್ರಾನ್ಸಿಷನ್ ಕಂಪನಿ 1,600 ಕೋಟಿ, ಬೆಂಗಳೂರು ಗ್ರಾಮಾಂತರದಲ್ಲಿ ವೋಲ್ವೋ 1,500 ಕೋಟಿ, ಹಾಗೆ ವಿಪ್ರೋ ಗ್ರೂಪ್ 1,397 ಕೋಟಿ ರೂಪಾಯಿ ಹೂಡಿಕೆ ಮಾಡ್ತಾ ಇದ್ದಾರೆ. ಏನೋ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಬಳಿಕ ಕಾಂಗ್ರೆಸ್ ಪಾಳೆಯದಲ್ಲಿ ಮತ್ತೊಂದು ಪ್ರಮುಖ ಬೆಳವಣಿಗೆಯಾಗಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ MLC ನಜೀರ್ ಅಹಮದ್ ರಾಜೀನಾಮೆ ಕೊಟ್ಟಿದ್ದಾರೆ. ದಾವಣಗೆರೆ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ ಆರೋಪ ಇವ್ರ ಮೇಲಿತ್ತು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿಂದ ರಾಜೀನಾಮೆಗೆ ಪ್ರೆಷರ್ ಜಾಸ್ತಿ ಆದ ಬೆನ್ನಲ್ಲೇ ಈ ನಜೀರ್ ಅವರು ಈ ತೀರ್ಮಾನ ತಗೊಂಡಿದ್ದಾರೆ. ಇನ್ನು IAS ಆಫೀಸರ್ ರೋಹಿಣಿ ಸಿಂಧೂರಿ ಅವರ ವಿರುದ್ಧದ ತನಿಖೆಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಮೈಸೂರು DC ಆಗಿದ್ದ ಟೈಮ್ನಲ್ಲಿ ಪರಿಸರ ಸ್ನೇಹಿ ಬಟ್ಟೆ ಚೀಲಗಳ ಖರೀದಿಯಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪ ಸಿಂಧೂರಿ ಮೇಲಿತ್ತು. 13 ರೂಪಾಯಿ ಚೀಲವನ್ನು 52 ರೂಪಾಯಿಗೆ ಬಿಲ್ ಮಾಡಿ ತಗೊಂಡು ಸರ್ಕಾರಕ್ಕೆ 7.5 ಕೋಟಿ ರೂಪಾಯಿಗೂ ಅಧಿಕ ಲಾಸ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ತನಿಖೆ ನಡೆಸೋಕೆ ಸರ್ಕಾರಕ್ಕೆ ಹೈಕೋರ್ಟ್ ಆದೇಶ ಕೊಟ್ಟಿತ್ತು. ರೋಹಿಣಿ ಇದನ್ನ ಕ್ವಶನ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೊಟ್ಟಿದ್ದ ಆದೇಶಕ್ಕೆ ತಡೆಯಾಜ್ಞೆ ಕೊಟ್ಟು ರಾಜ್ಯ ಸರ್ಕಾರ ಮತ್ತು ಅರ್ಜಿದಾರ NR ರವಿಚಂದ್ರೇಗೌಡಗೆ ನೋಟಿಸ್ ಜಾರಿ ಮಾಡಿದೆ. ಇನ್ನು ಕಾರ್ಮಿಕ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿರೋ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಕೋಲಾಹಲ ಆಗಿದೆ. ಫೇಸ್ 2 ನಲ್ಲಿ ಮತ್ತೆ ಕಲ್ಲು ತೂರಾಟ ಆಗಿದೆ. ಮಂಗಳವಾರ ಹಲವು ಪೊಲೀಸರಿಗೆ ಗಾಯಗಳಾಗಿವೆ. GB ನಗರ್, ಗೌತಮ್ ಬುದ್ಧ ನಗರ ಸೇರಿ ಹಲವು ಕಡೆ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಈವರೆಗೆ 7ಕ್ಕೂ ಅಧಿಕ FIR ದಾಖಲಿಸಿ 350ಕ್ಕೂ ಅಧಿಕ ಜನರನ್ನ ಅರೆಸ್ಟ್ ಮಾಡಿದೀವಿ ಅಂತ ಪೊಲೀಸ್ ಕಮಿಷನರ್ ಲಕ್ಷ್ಮೀ ಸಿಂಗ್ ಹೇಳಿದ್ದಾರೆ. ಗಲಾಟೆ ಟೈಮ್ನಲ್ಲಿ ಹೊಸ ವಾಟ್ಸ್ಆಪ್ ಗ್ರೂಪ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿ ಕಾರ್ಮಿಕರನ್ನ ರೊಚ್ಚಿಗೆಬ್ಸಿ ಸೇರಿಸಿರೋದ್ರಿಂದ ಇದರ ಹಿಂದೆ ದೊಡ್ಡ ಜಾಲ ಇದೆಯಾ ಅನ್ನೋ ರೀತಿಯಲ್ಲೂ ಕೂಡ ತನಿಖೆ ನಡೀತಾ ಇದೆ. ಇಷ್ಟೆಲ್ಲ ರಾದ್ದಾಂತಗಳ ನಡುವೆ ಯೋಗಿ ಸರ್ಕಾರ ಕನಿಷ್ಠ ವೇತನವನ್ನ ಹೆಚ್ಚಿಸಿ ಆದೇಶವನ್ನು ಹೊರಡಿಸಿದೆ. ಅನ್ಸ್ಕಿಲ್ಡ್ ವರ್ಕರ್ ಸಂಬಳ 11,313 ರೂಪಾಯಿನಿಂದ 13,690 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಹಾಗೆ ಸೆಮಿ ಸ್ಕಿಲ್ಡ್ಗೆ 15,059 ಮತ್ತು ಸ್ಕಿಲ್ಡ್ ಕಾರ್ಮಿಕರಿಗೆ 16,868 ರೂಪಾಯಿ ಫಿಕ್ಸ್ ಮಾಡಲಾಗಿದೆ. ಆದ್ರೆ ಈ ಗಲಾಟೆ ಏಕಾಏಕಿ ಆಗಿಲ್ಲ. UPಯ ಉದ್ಧಾರವನ್ನ ತಡೆಯೋಕೆ ಪಾಕಿಸ್ತಾನದ ಕಡೆಯಿಂದ ಸಂಚು ರೂಪಿಸಲಾಗಿದೆ ಅಂತ ಹೇಳಿ ಯೋಗಿ ಸರ್ಕಾರದ ಮಂತ್ರಿ ಅನಿಲ್ ರಾಜ್ಬರ್ ಹೇಳಿಕೆ ಕೊಟ್ಟಿದ್ದಾರೆ. ತನಿಖಾ ಸಂಸ್ಥೆಗಳು ಜೋರಾಗಿ ತನಿಖೆ ನಡೆಸ್ತಾ ಇವೆ. ಇದರ ಬಗ್ಗೆ ವಿಶೇಷ ವರದಿಯಲ್ಲಿ ಮಾಹಿತಿಯನ್ನ ಕೊಡ್ತೀವಿ ಸ್ನೇಹಿತರೆ. ಏನೋ ನಿರೀಕ್ಷೆಯಂತೆ ಬಿಹಾರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜ್ಯಸಭಾ ಸದಸ್ಯರಾಗಿ ಮೊನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಿತೀಶ್ ಕುಮಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಈ ಮೂಲಕ 20 ವರ್ಷಗಳ ನಿತೀಶ್ ಆಡಳಿತಕ್ಕೆ ತೆರೆ ಬಿದ್ದಿದೆ ಬಿಹಾರದಲ್ಲಿ. ಇದರ ಬೆನ್ನಲ್ಲೇ ಹೊಸ ಮುಖ್ಯಮಂತ್ರಿಯಾಗಿ ಬಿಜೆಪಿ ನಾಯಕ ಸಾಮ್ರಾಟ್ ಚೌಧರಿ ಆಯ್ಕೆಯಾಗಿದ್ದಾರೆ. ಸಾಮ್ರಾಟ್ ಚೌಧರಿ ಬಿಹಾರದಲ್ಲಿ ಸ್ಟ್ರಾಂಗ್ OBC ಲೀಡರ್ ಅಂತ ಹೇಳಿ ಗುರುತಿಸಿಕೊಂಡಿದ್ದಾರೆ. ಹಾಗೆ RSS ಹಿನ್ನೆಲೆ ಇಲ್ಲದೇ ಇದ್ರೂ ಕೂಡ ಮೋದಿ, ಅಮಿತ್ ಶಾ ಜೊತೆಗೆ ಒಳ್ಳೆ ಒಡನಾಟ ಹೊಂದಿರೋ ವ್ಯಕ್ತಿ. ಮುಂಚೆ ಬಿಹಾರ ಬಿಜೆಪಿ ಅಧ್ಯಕ್ಷರು ಆಗಿದ್ರು. ಹಾಗೆ ಸಚಿವರಾಗಿ ಹಾಲಿ DCM ಆಗೂ ಕೂಡ ಕೆಲಸ ಮಾಡುತ್ತಿದ್ದಾರೆ. ಇವರೀಗ ಬಿಹಾರದ ಹೊಸ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಪಾಟ್ನಾದ ಬಿಜೆಪಿ ಕಚೇರಿಯಲ್ಲಿ ನಡೆದಂತ ಮೀಟಿಂಗ್ ನಲ್ಲಿ ಈ ನಿರ್ಧಾರ ಮಾಡಲಾಗಿದೆ. ಈ ಮೂಲಕ ಫಸ್ಟ್ ಟೈಮ್ ಬಿಜೆಪಿಯವರು CM ಆಗೋದು ಈಗ ಖಚಿತ ಆಗಿದೆ. ಬಿಹಾರದಲ್ಲಿ ಏಪ್ರಿಲ್ 15ನೇ ತಾರೀಕು ಬೆಳಿಗ್ಗೆ ಬಿಹಾರದ ನೂತನ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಕಾರ್ಯಕ್ರಮ ಇರುತ್ತೆ. PM ಮೋದಿ ಕೂಡ ಪಾಲ್ಗೊಳ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ನು ಸಾಮ್ರಾಟ್ ಚೌಧರಿ ಕ್ಯಾಬಿನೆಟ್ ನಲ್ಲಿ DCM ಸ್ಥಾನಕ್ಕೆ ನಿತೀಶ್ ಕುಮಾರ್ ಪುತ್ರ ನಿಶಾಂತ್ ಆಯ್ಕೆ ಆಗ್ತಾರಾ ಅಥವಾ ಬೇರೆಯವರಿಗೆ ಅವಕಾಶ ಸಿಗುತ್ತಾ? ನಿತೀಶ್ ಮಗನನ್ನ ಕೂಡ ಪಾಲಿಟಿಕ್ಸ್ ನಲ್ಲಿ ಸ್ಥಾಪಿಸಿ ಹೋಗ್ಬಿಡ್ತಾರಾ? ಅವ್ರಿಗೊಂದು ಕಳಂಕ ಇರಲಿಲ್ಲ ಫ್ಯಾಮಿಲಿ ಪಾಲಿಟಿಕ್ಸ್ದು. ಆ ಕಳಂಕವನ್ನು ಲಾಸ್ಟಿಗೆ ಹಚ್ಕೊಂತಾರ ನಿತೀಶ್ ಕುಮಾರ್ ಇಲ್ವಾ ನೋಡ್ಬೇಕಿನ್ನು. ಏನೋ PM ನರೇಂದ್ರ ಮೋದಿ ದಿಲ್ಲಿ ಡೆಹ್ರಾಡೂನ್ ಎಕನಾಮಿಕ್ ಕಾರಿಡಾರ್ ಅನ್ನ ಉದ್ಘಾಟನೆ ಮಾಡಿದ್ದಾರೆ. ಈ ಕಾರಿಡಾರ್ ನಿಂದ ಇನ್ಮುಂದೆ ದಿಲ್ಲಿಯಿಂದ ಡೆಹ್ರಾಡೂನ್ಗೆ ಕೇವಲ 2.5 ಗಂಟೆಯಲ್ಲಿ ಪ್ರಯಾಣ ಮಾಡಬಹುದು. ಸುಮಾರು 12,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರೋ 213 ಕಿಲೋಮೀಟರ್ ಉದ್ದದ 6 ಲೇನ್ ಎಕ್ಸ್ಪ್ರೆಸ್ ವೇ ಸದ್ಯ ಇರೋ 6 ಗಂಟೆಗಳ ಪ್ರಯಾಣದ ಟೈಮ್ ಅನ್ನ ಅರ್ಧಕ್ಕಿಂತ ಕಮ್ಮಿ ಮಾಡ್ತಾ ಇದೆ. ಇದು ಉತ್ತರಾಖಂಡ್, ಉತ್ತರ ಪ್ರದೇಶ ಮತ್ತು ದಿಲ್ಲಿ ಮೂಲಕ ಹಾದು ಹೋಗುತ್ತೆ. ಈ ಪ್ರಾಜೆಕ್ಟ್ ನಲ್ಲಿ ಪ್ರಾಣಿಗಳ ಮುಕ್ತ ಸಂಚಾರಕ್ಕಾಗಿ ಏಷ್ಯಾದಲ್ಲೇ ಅತಿ ಉದ್ದದ ಅಂದ್ರೆ 12 ಕಿಲೋಮೀಟರ್ ಉದ್ದದ ವೈಲ್ಡ್ ಲೈಫ್ ಎಲಿವೇಟೆಡ್ ಕಾರಿಡಾರ್ ಅನ್ನ ಕೂಡ ಕಟ್ಟಲಾಗಿದೆ. ಇನ್ನು ತಮಿಳುನಾಡು ಅಸೆಂಬ್ಲಿ ಎಲೆಕ್ಷನ್ ಸಂಬಂಧ ಬಿಜೆಪಿ ಪ್ರಣಾಳಿಕೆ ರಿಲೀಸ್ ಮಾಡಿದೆ. ಪ್ರತಿ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ದುಡ್ಡು, ವರ್ಷಕ್ಕೆ 3 ಉಚಿತ ಗ್ಯಾಸ್ ಸಿಲಿಂಡರ್ ಕೊಡೋದಾಗಿ ಘೋಷಿಸಿದೆ. ತಮಿಳುನಾಡಿನ ಜಲ್ಲಿಕಟ್ಟು ಗೂಳಿಗಳನ್ನು ಸಾಕೋರಿಗೆ ತಿಂಗಳಿಗೆ 2,000 ರೂಪಾಯಿ ಸಹಾಯಧನ, ಹಾಗೆ ಸ್ಪರ್ಧೆಯಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಿಸಲಾಗಿದೆ. ತಮಿಳುನಾಡಿನ ಎಲ್ಲ 234 ಕ್ಷೇತ್ರಗಳಿಗೆ ಏಪ್ರಿಲ್ 23ಕ್ಕೆ ಒಂದೇ ಹಂತದಲ್ಲಿ ವೋಟಿಂಗ್ ನಡೆದರೆ ಮೇ 4ಕ್ಕೆ ಫಲಿತಾಂಶ. ಏನೋ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಹತ್ರ ಬರ್ತಿದ್ದ ಹಾಗೆ ಇಡಿ ಅಧಿಕಾರಿಗಳು ಕಾರ್ಯಾಚರಣೆಗಿಳಿದಿದ್ದಾರೆ. ಮತ್ತೆ ಮಮತಾ ಬ್ಯಾನರ್ಜಿ ಅವರ TMC ಪಾರ್ಟಿಗೆ ಚುನಾವಣಾ ತಂತ್ರಗಾರಿಕೆ
ಅಂದ್ರೆ ಎಲೆಕ್ಷನ್ ಸ್ಟ್ರಾಟಜಿ ಮಾಡಿಕೊಡ್ತಾ ಇದ್ದ ಪ್ರಸಿದ್ಧ ಐಪ್ಯಾಕ್ ಸಂಸ್ಥೆಯ ಕೋ ಫೌಂಡರ್ ಮತ್ತು ಡೈರೆಕ್ಟರ್ ವಿನೇಶ್ ಚಂದೇಲ್ರನ್ನ ಅರೆಸ್ಟ್ ಮಾಡಲಾಗಿದೆ. ಪಶ್ಚಿಮ ಬಂಗಾಳದ ಕಲ್ಲಿದ್ದಲು ಹಗರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ವಿನೇಶ್ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಈಗ ಇವರ ವಿಚಾರಣೆ ನಡೆಸಿದ ದಿಲ್ಲಿಯ ಸ್ಪೆಷಲ್ ಕೋರ್ಟ್ 10 ದಿನಗಳ ಕಾಲ ಇಡಿ ಕಸ್ಟಡಿಗೆ ನೀಡಿದೆ. ಏನೋ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅಮೆರಿಕ ಬಳಿಕ ಸೀದಾ ಜರ್ಮನಿಗೆ ಹೋಗಿದ್ದಾರೆ. ಜರ್ಮನಿ ರಾಜಧಾನಿ ಬರ್ಲಿನ್ಗೆ ಭೇಟಿ ಕೊಟ್ಟಿದ್ದಾರೆ. ಕಳೆದ ಜನವರಿಯಲ್ಲಷ್ಟೇ ಜರ್ಮನಿ ಚಾನ್ಸಲರ್ ಫ್ರೆಡ್ರಿಕ್ ಮರ್ಜ್ ಭಾರತಕ್ಕೆ ಭೇಟಿ ಕೊಟ್ಟಿದ್ರು. ಅದರ ಮುಂದುವರೆದ ಭಾಗವಾಗಿ ಈ ಹೈ ಲೆವೆಲ್ ವಿಸಿಟ್ ಅನ್ನು ಅವರು ನೀಡ್ತಾ ಇದ್ದಾರೆ. ಮುಖ್ಯವಾಗಿ ಡಿಫೆನ್ಸ್, ಸೆಕ್ಯೂರಿಟಿ, ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಮತ್ತು ಗ್ರೀನ್ ಎನರ್ಜಿ ಬಗ್ಗೆ ಚರ್ಚೆ ಮಾಡ್ತಾರೆ. ಇನ್ನು ಛತ್ತೀಸ್ಗಢದಲ್ಲಿ ಶಕ್ತಿ ಜಿಲ್ಲೆಯಲ್ಲಿ ವೇದಾಂತ ಕಂಪನಿಯ ಪವರ್ ಪ್ಲಾಂಟ್ ನಲ್ಲಿ ಸ್ಫೋಟ ಆಗಿದೆ. ಕನಿಷ್ಠ 9 ಕಾರ್ಮಿಕರು ಪ್ರಾಣ ಕಳ್ಕೊಂಡಿದ್ದಾರೆ. 15ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಹಲವಾರು ಕಾರ್ಮಿಕರು ಇನ್ನೂ ಕೂಡ ಅವಶೇಷಗಳ ಕೆಳಗಡೆ ಸಿಕ್ಕಾಕೊಂಡಿದ್ದಾರೆ. ಈಗ ಅಗ್ನಿಶಾಮಕ ಸಿಬ್ಬಂದಿ, ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ರಕ್ಷಣಾ ಕಾರ್ಯಾಚರಣೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಬಾಯ್ಲರ್ ಟ್ಯೂಬ್ ನಲ್ಲಿ ಸ್ಫೋಟ ಆಗಿ ದುರಂತ ಉಂಟಾಗಿದೆ. ಇನ್ನು LIC ತನ್ನ ಷೇರುದಾರರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಇದೇ ಮೊದಲ ಬಾರಿಗೆ 1:1 ಅನುಪಾತದಲ್ಲಿ ಬೋನಸ್ ಷೇರುಗಳನ್ನ ನೀಡೋದಾಗಿ ಅನೌನ್ಸ್ ಮಾಡಿದೆ. ಅಂದರೆ ಯಾರ ಹತ್ರ LIC ಷೇರುಗಳಿದಾವೆ ಅವರಿಗೆ ಪ್ರತಿ ಒಂದು ಶೇರಿಗೆ ಇನ್ನೊಂದು ಷೇರು ಫ್ರೀ ಆಗಿ ಸಿಗುತ್ತೆ. 2022ರ ಮೇ ತಿಂಗಳಲ್ಲಿ ಷೇರುಪೇಟೆಗೆ ಎಂಟ್ರಿ ಕೊಟ್ಟಿದ್ದ LIC ಇದೇ ಮೊದಲ ಬಾರಿಗೆ ಈ ರೀತಿ ಬೋನಸ್ ಇಶ್ಯೂ ಮಾಡ್ತಾ ಇದೆ. ತನ್ನ ಬಳಿ ಇರೋ 6,325 ಕೋಟಿ ರೂಪಾಯಿಗಳ ರಿಸರ್ವ್ ಮತ್ತು ಸರ್ಪ್ಲಸ್ ಫಂಡ್ ಅನ್ನು ಬಳಸಿ ಈ ಬೋನಸ್ ಷೇರುಗಳನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಜೂನ್ 12ರ ಒಳಗಡೆ ಈ ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿ LIC ಸ್ಪಷ್ಟಪಡಿಸಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.